ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ದೇವಿಕೇರ ವತಿಯಿಂದ ಇಂದು ಪ್ರೌಢಶಾಲಾ ಮಕ್ಕಳಿಗೆ ವೃತ್ತಿ ಮಾರ್ಗದರ್ಶನ ತರಬೇತಿಯನ್ನು ನೀಡಲಾಗುತ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ಮತ್ತು ಹಿತೈಷಿಯರಾಗಿರ್ತಕ್ಕಂತಹ ಕೋಡಳ ಸರ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಲಕ್ಷ್ಮಣ ರೆಡ್ಡಿ ಉಪನ್ಯಾಸಕರು, ಗ್ರಾಮೀಣ ಸ್ವಯಂ ಸೇವಾ ಸಂಸ್ಥೆ ಯಾದಗಿರಿರವರೇ, ಇನ್ನೋರ್ವ ಉಪನ್ಯಾಸಕರಾಗಿರ್ತಕ್ಕಂಥ ಸಮೃದ್ಧಿ ಭಾರತ ಸೇವಾದಳ ಜಿಲ್ಲಾ ಸಂಘಟಕರು ಯಾದಗಿರಿರವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಸ್ಥಳೀಯ ಪ್ರಾಥಮಿಕ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಶಂಕರಪ್ಪ ಬಡಗಾರವರೇ, BERT ಆಗಿರ್ತಕ್ಕಂಥ ರಾಜಶೇಖರ್ ದೇಸಾಯಿರವರೇ, ವಿರೂಪಾಕ್ಷಯ್ಯ ದಂಡಿಮಠ್ ಪತ್ರಕರ್ತರು ಅವರು, ಜೊತೆಗೆ ಮತ್ತೆ ಎಲ್ಲ ಒಂದು ಮಾಧ್ಯಮ ಅವರಿಗೆ ಅವರ ಪರಿಚಯ ಮಾಡಿಕೊಡುತ್ತೇನೆ. ಇವರು ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ನೀಲೂರಿನಲ್ಲಿ ಜನಿಸಿದರು. ಇವರ ಪ್ರಾಥಮಿಕ ಮತ್ತು ಪ್ರೌಢ ಪದವಿ ಶಿಕ್ಷಣ ಕಲಬುರಗಿ ಜಿಲ್ಲೆಯಲ್ಲಿ ಪೂರ್ಣಗೊಳಿಸಿದರು. ಪದವಿ ಇವಾಗ NCC ಮಾಡಿ ಸಿ ಪ್ರಮಾಣ ಪತ್ರ ಪಡೆದು ಕಮಾಂಡೋ ಹುದ್ದೆ ನಿಭಾಯಿಸಿದ್ದರು. ಮಾನ್ಯರು ಸಮಾಜಶಾಸ್ತ್ರದಲ್ಲಿ MA ಪದವಿ ಪಡೆದು ಯಾದಗಿರಿಯ ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಉಪನ್ಯಾಸಕರಾಗಿ 6 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ದೇವದಾಸಿಯರ ಸಮಸ್ಯೆಗಳು ಎಂಬ ವಿಷಯದಲ್ಲಿ MPhil ಪದವಿ ಪಡೆದು ಸರ್ಕಾರಿ ಪದವಿ ಮಹಾವಿದ್ಯಾಲಯ ಯಾದಗಿರಿಯಲ್ಲಿ, ಅಲ್ಲಿಪುರ ಯರ್ಗೋಳದಲ್ಲಿ, ಆನಂದ ವಿದ್ಯಾಲಯ ಸುರಪುರದಲ್ಲಿ ಆಯಿತು. ಪ್ರೌಢ ಶಿಕ್ಷಣ ಸರ್ಕಾರಿ ಪ್ರೌಢಶಾಲೆ ಸುರಪುರ BA ಪದವಿಯನ್ನು ಶ್ರೀ ಪ್ರಭು ಮಹಾವಿದ್ಯಾಲಯ ಸುರಪುರದಲ್ಲಿ, ಯಾದಗಿರಿಯ ಜವಾಹರ್ ಕಾಲೇಜಿನಲ್ಲಿ LLB ಪದವಿ ಪಡೆದರು. ಉಪನಿರ್ದೇಶಕರ ಕಾರ್ಯಾಲಯ, ಶಾಲಾ ಶಿಕ್ಷಣ ಇಲಾಖೆಯ ಭಾರತ ಸೇವಾದಳ ಜಿಲ್ಲಾ ಘಟಕದ ಸಂಘಟಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅತ್ಯಂತ ಶಿಸ್ತಿನ ಸಿಪಾಯಿ ಆಗಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ಕಲಬುರಗಿಯ ನೆಹರು ಯುವ ಕೇಂದ್ರ ವತಿಯಿಂದ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪಡೆದಿದ್ದಾರೆ. ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಡೆದ ರಾಜ್ಯ ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದು ಕಲಬುರಗಿ ವಿಶ್ವವಿದ್ಯಾಲಯ